ಐಪಿಎಲ್ 2026 ಅಲ್ಲಿ ಸಿಎಸ್ಕೆಗೆ ಒಂದು ಅಲ್ಲ ಎರಡು ಅಲ್ಲ ಬರೋಬ್ಬರಿ 4 ರಿಂದ 5 ಪ್ರಾಬ್ಲಮ್ಸ್ ಇದ್ದಾವೆ. ಅದು ಯಾವ ಪ್ರಾಬ್ಲಮ್ ಮತ್ತು ಸಂಜು ಸ್ಯಾಮ್ಸನ್ ಅವರ ಕೆರಿಯರ್ ಕ್ಲೋಸ್ ಆಯ್ತಾ? ಸೊ ಹಾಗಾದ್ರೆ ಸಂಜು ಸ್ಯಾಮ್ಸನ್ ಸದ್ದಿರುವಂತಹ ಬಿಗ್ಗೆಸ್ಟ್ ಆಪರ್ಚುನಿಟಿ ಯಾವುದು ಗೊತ್ತಾ? ಕೆಕೆಆರ್ ಟೀಮ್ ಇಂದ ಬಂತು ಬೆಂಕಿ ಅಪ್ಡೇಟ್. ಫೈನಲಿ SRH ಟೀಮ್ ಅಲ್ಲಿ ಪ್ಯಾಟ್ ಕಮಿನ್ಸ್ ಅವರು ಇಷ್ಟಕ್ಕೆ IPL 2026 ಆಡ್ತಾರ ಅಥವಾ ಇಲ್ಲ, ಇದ್ರ ಬಗ್ಗೆ ಪ್ರತಿಯೊಂದು ಪಿನ್ ಟು ಪಿನ್ ಡಿಸ್ಕಷನ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ IPL ಫ್ಯಾನ್ಸ್ ವಿಡಿಯೋನ ಒಂದೇ ಒಂದು ಲೈಕ್ ಮಾಡಿ. ಸ್ಮಾಲ್ ಯೂಟ್ಯೂಬರ್ ಇದೀನಿ, ಸೊ ನಿಮ್ಮ ಸಪೋರ್ಟ್ ಬೇಕು. ಬೇಗ ಒಂದೇ ಒಂದು ಲೈಕ್ ಮಾಡಿ. ಮತ್ತು ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾಗಿ IPL ನ ಪ್ರತಿಯೊಂದು ಅಪ್ಡೇಟ್ಸ್ ನ ಕೊಡ್ತಾ ಇರ್ತೀನಿ. ಫಸ್ಟ್ ಅಪ್ಡೇಟ್ ನಾವು ಸಂಜು ಸ್ಯಾಮ್ಸನ್ ಅವರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸಂಜು ಸ್ಯಾಮ್ಸನ್ ಬ್ಯಾಕ್ ಟು ಬ್ಯಾಕ್ 5 ಮ್ಯಾಚ್ ಅಲ್ಲಿ ವರ್ಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟ ಮೇಲೆ ಸಾಕಷ್ಟು ಕ್ರಿಕೆಟ್ ಫ್ಯಾನ್ಸ್ ಒಂದೇ ಒಂದು ಡಿಸ್ಕಷನ್ ಮಾಡ್ತಾ ಇದಾರೆ. ಏನು ನಮ್ಮ ಟೀಮ್ ಇಂಡಿಯಾ ಮ್ಯಾನೇಜ್ಮೆಂಟ್ ನೆಕ್ಸ್ಟ್ ಬರುವಂತಹ ಆ ಒಂದು ಮೆಗಾ ಬ್ಲಾಕ್ ಬಸ್ಟರ್ ಟೂರ್ನಮೆಂಟ್ T20 ವರ್ಲ್ಡ್ ಕಪ್ ನಲ್ಲಿ ಅಗೇನ್ ಸಂಜು ಸ್ಯಾಮ್ಸನ್ ಗೆ ಆಸ್ ಎ ಓಪನರ್ ಆಗಿ ಚಾನ್ಸ್ ಅನ್ನು ಕೊಡ್ತಾರಾ ಅಂತೇಳಿ ಅದೇ ಒಂದು ಡಿಸ್ಕಷನ್ ಮಾಡ್ತಾ ಇದಾರೆ. ಬಟ್ ನನ್ನ ಪ್ರಕಾರ ಆಸ್ ಎ ಪ್ಯೂರ್ ಕ್ರಿಕೆಟ್ ಫ್ಯಾನ್ ಆಗಿ ನಮ್ಮ ಗೌತಮ್ ಗಂಭೀರ್ ಒಬ್ಬ ಕೋಚ್ ಆಗಿ ಒಂದು ಪ್ಲೇಯರ್ ಗೆ ಎಷ್ಟು ಚಾನ್ಸ್ ಕೊಡಬೇಕು ಅಷ್ಟು ಚಾನ್ಸ್ ಅನ್ನು ಕೊಟ್ಟಿದ್ದಾರೆ. ಬರೋಬ್ಬರಿ 5 T20 ಅಲ್ಲಿ ಆ 5 ಚಾನ್ಸ್ ಅನ್ನು ಸಂಜು ಸ್ಯಾಮ್ಸನ್ ವೇಸ್ಟ್ ಮಾಡಿಕೊಂಡಿದ್ದಾರೆ. ಈಗ ಸಂಜು ಸ್ಯಾಮ್ಸನ್ ತೆಗೆದು ಅವರ ಪ್ಲೇಸ್ ಅಲ್ಲಿ ಇಶಾನ್ ಕಿಶನ್ ನ ಆಸ್ ಎ ಓಪನರ್ ಆಗಿ ನೆಕ್ಸ್ಟ್ ಬರುವಂತಹ ಆ ಒಂದು T20 ವರ್ಲ್ಡ್ ಕಪ್ ನಲ್ಲಿ ಆಸ್ ಎ ಓಪನರ್ ಆಗಿ ಆಡಿಸಲೇಬೇಕು. ಡೊಮೆಸ್ಟಿಕ್ ಅಲ್ಲಿ ಪ್ರೂವ್ ಮಾಡಿದರೆ ಅಗೇನ್ ಈ ಒಂದು T20 ಬಗ್ಗೆ ಅಗೇನ್ ಅಂಡ್ ಅಗೇನ್ ಪ್ರೂವ್ ಮಾಡಿದರೆ ನಾನು ನೆಕ್ಸ್ಟ್ ಬರುವಂತಹ ಆ ಒಂದು T20 ವರ್ಲ್ಡ್ ಕಪ್ ನಲ್ಲಿ ಆಸ್ ಎ ಓಪನರ್ ಆಗಿ ಆಡ್ತೀನಿ ಅಂತೇಳಿ ಅಗೇನ್ ಅಂಡ್ ಅಗೇನ್ ಪ್ರೂವ್ ಮಾಡಿದರೆ ಇಶಾನ್ ಕಿಶನ್. ಈಗ ಇಶಾನ್ ಕಿಶನ್ ಗೆ ನನ್ನ ಪ್ರಕಾರ ಆಸ್ ಎ ಓಪನರ್ ಆಗಿ ಚಾನ್ಸ್ ಕೊಡ್ಲೇಬೇಕು. ಹಾಗಾದ್ರೆ ಈಗ ಸಂಜು ಸ್ಯಾಮ್ಸನ್ ಅವರ ಕೆರಿಯರ್ ಏನು ಅಂತ ಕೇಳಿದ್ರೆ ಇದು ಜಸ್ಟ್ ನನ್ನ ಪ್ಯೂರ್ ಒಪಿನಿಯನ್ ಮಾತ್ರನೇ. ನಮ್ಮ ಟೀಮ್ ಇಂಡಿಯಾ ಮ್ಯಾನೇಜ್ಮೆಂಟ್ ಅಗೇನ್ ಆ ಒಂದು ವರ್ಲ್ಡ್ ಕಪ್ ನಲ್ಲಿ ಸಂಜು ಸ್ಯಾಮ್ಸನ್ ಗೆ ಆಸ್ ಎ ಓಪನರ್ ಆಗಿ ಬ್ಯಾಕ್ ಮಾಡುವಂತಹ ಎಲ್ಲಾ ಚಾನ್ಸಸ್ ಇದೆ. ಏನಾದ್ರೂ ನಮ್ಮ ಟೀಮ್ ಇಂಡಿಯಾ ಮ್ಯಾನೇಜ್ಮೆಂಟ್ ಸಂಜುಗೆ ಡ್ರಾಪ್ ಮಾಡಿದ್ರೆ ಮತ್ತೊಂದು ಬಿಗ್ ಚಾನ್ಸ್ ಇದೆ, ಅದೇ IPL 2026 CSK ಟೀಮ್ ಇವರಿಗೆ ಆಸ್ ಎ ಟ್ರೇಡ್ ಮಾಡಿ ಪಿಕ್ ಮಾಡಿದರೆ CSK ಗೆ ವೆರಿ ಇಂಪಾರ್ಟೆಂಟ್ ಪ್ಲೇಯರ್ ಸಂಜು ಸ್ಯಾಮ್ಸನ್. CSK ಮ್ಯಾನೇಜ್ಮೆಂಟ್ ಡೆಫಿನೆಟ್ ಆಗಿ 100% ಸಂಜುಗೆ ಬರೋಬ್ಬರಿ IPL 2026 ಆ ಒಂದು 14 ಲೀಗ್ ಮ್ಯಾಚ್ ಅಲ್ಲಿ 14ಕ್ಕೆ 14 ಮ್ಯಾಚ್ ಯಾವುದೇ ಪ್ರೆಷರ್ ಇರ್ಲದಂಗೆ ಫ್ರೀಡಮ್ ಆಗಿ ಅವರಿಗೆ 14 ಮ್ಯಾಚ್ ಅಲ್ಲಿ ಚಾನ್ಸ್ ಕೊಡ್ತಾರೆ. ಅವರು ಡಕ್ಔಟ್ ಆಗ್ಲಿ ಅಥವಾ ಲೋ ಸ್ಕೋರ್ ಗೆ ಔಟ್ ಆಗ್ಲಿ ಮ್ಯಾಟರ್ ಆಗಲ್ಲ, ಯಾಕಂದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ಮ್ಯಾನೇಜ್ಮೆಂಟ್ ಇವರಿಗೆ ಬ್ಯಾಕ್ ಮಾಡ್ತಾರೆ. ಆ ಒಂದು ಅಬಿಲಿಟಿ ಇವರ ಹತ್ರ ಇದೆ. ಆದ್ರೆ ಸಂಜು ಸ್ಯಾಮ್ಸನ್ ಆ ಒಂದು IPL 2026 ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ದಟ್ ಇಸ್ ದ ಬಿಗ್ಗೆಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ. ಯಾಕಂದ್ರೆ ಚೆನ್ನೈಗೆ ವೆರಿ ಇಂಪಾರ್ಟೆಂಟ್ ಪ್ಲೇಯರ್ ಸಂಜು ಬಾಬಾ. ಬಟ್ ನೋಡಮ್ಮ ಸಂಜು ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಆ ಒಂದು IPL 2026 ನಾವು ವೇಟ್ ಮಾಡೋಣ. ಬಟ್ ಅಟ್ ದಿ ಮೂಮೆಂಟ್ ಸಂಜು ಅವರ ಫಾರ್ಮ್ ಸರಿಯಾಗಿಲ್ಲ. ಈಗ CSK ಪ್ಲೆಂಟಿ ಆಫ್ ಪ್ರಾಬ್ಲಮ್ಸ್ ಇದಾವೆ. ಒಂದು ಕಡೆ ಸಂಜು ಸ್ಯಾಮ್ಸನ್ ಅವರ ಬ್ಯಾಡ್ ಫಾರ್ಮ್, ಇನ್ನೊಂದು ಕಡೆ ಆಯುಷ್ ಮಾತ್ರೆ ಅವರ ಬ್ಯಾಡ್ ಫಾರ್ಮ್. ರೀಸೆಂಟ್ ಆಗಿ ಅಂಡರ್-19 ವರ್ಲ್ಡ್ ಕಪ್ ನಲ್ಲಿ ವರ್ಸ್ಟ್ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ದಾರೆ ಆಯುಷ್ ಮಾತ್ರೆ. ಇವರಿಬ್ರು ಓಪನರ್ಸ್ ಸರಿಯಾದ ಪರ್ಫಾರ್ಮೆನ್ಸ್ ಕೊಡ್ತಾ ಇಲ್ಲ. ಮತ್ತು ಇಂಜುರಿ ಕನ್ಸರ್ನ್ ಅಲ್ಲಿ ನಥನ್ ಎಲಿಸ್ ಇಂಜುರಿ ಕನ್ಸರ್ನ್ ಇದೆ. ಮತ್ತು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಲ್ರೌಂಡರ್ ಪ್ರಶಾಂತ್ ವೀರ್ ಅವರ ಇಂಜುರಿ ಕನ್ಸರ್ನ್ ಇದೆ. ಸೊ ಇನ್ನೊಂದು ಕಡೆ ಪಾಸಿಟಿವ್ ಏನಪ್ಪಾ ಅಂದ್ರೆ ರುದ್ರಾಜ್ ಗಾಯಕ್ವಾಡ್ ಒಳ್ಳೆ ಫಾರ್ಮ್ ಇದ್ದಾರೆ ಮತ್ತು ಶಿವಮ್ ದುಬೆ ಕೂಡ ಒಳ್ಳೆ ಫಾರ್ಮ್ ಇದ್ದಾರೆ. ಅದೇ ರೀತಿಯಾಗಿ ಡೆವಲ್ಡ್ ಬ್ರೇವಿಸ್ ಕೂಡ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ಮತ್ತು ಇನ್ನೊಂದು MS ಧೋನಿ ಆಲ್ರೆಡಿ ಪ್ರಾಕ್ಟೀಸ್ ನ ಸ್ಟಾರ್ಟ್ ಮಾಡಿದ್ದಾರೆ. ಈ ಯಂಗ್ ಟೀಮ್ ಇಂದ CSK ಯಾವ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತೇಳಿ ನಾವು ವೇಟ್ ಮಾಡೋಣ. ನೆಕ್ಸ್ಟ್ ಅಪ್ಡೇಟ್ ಕಲ್ಕತ್ತಾ ನೈಟ್ ರೈಡರ್ಸ್ ಟೀಮ್ ಇಂದ ಒಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ. ಏನಪ್ಪಾ ಅಂದ್ರೆ KKR ಆಲ್ರೆಡಿ ಟ್ರೈನಿಂಗ್ ಕ್ಯಾಂಪ್ ನ ಸ್ಟಾರ್ಟ್ ಮಾಡಿದ್ರು, ಆದ್ರೆ ಕೆಲವೊಂದು ಪ್ಲೇಯರ್ಸ್ ಮಾತ್ರ ಜಾಯ್ನ್ ಆಗಿದ್ರು. ಆದ್ರೆ ಈಗ ಲೇಟೆಸ್ಟ್ ಅಪ್ಡೇಟ್ ನ ಪ್ರಕಾರ KKR ಮ್ಯಾನೇಜ್ಮೆಂಟ್ ಆಲ್ ಸೆಟ್ ಫುಲ್ ಸ್ಕ್ವಾಡ್ ಟ್ರೈನಿಂಗ್ ಕ್ಯಾಂಪ್ ನ ಸ್ಟಾರ್ಟ್ ಮಾಡ್ತಾ ಇದ್ರೆ ಅದು ಎಕ್ಸಾಕ್ಟ್ಲಿ ಫೆಬ್ರವರಿ 7ಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ಒಂದು T20 ವರ್ಲ್ಡ್ ಕಪ್ ನಲ್ಲಿ ಯಾರೆಲ್ಲ ಇದ್ದಾರೆ ಅವ್ರನ್ನ ಬಿಟ್ಟಿಗೆ ಉಳಿದಿರುವಂತಹ ಪ್ಲೇಯರ್ಸ್ ಈ ಒಂದು ಟ್ರೈನಿಂಗ್ ಕ್ಯಾಂಪ್ ಅಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವೆರಿ ಇಂಟ್ರೆಸ್ಟಿಂಗ್ ಅಪ್ಡೇಟ್. ಆ ಒಂದು IPL 2026 ಸ್ಟಿಲ್ 1.5 ಮಂತ್ ಟೈಮ್ ಇದೆ. ಬಟ್ ಸ್ಟಿಲ್ KKR ಮ್ಯಾನೇಜ್ಮೆಂಟ್ ಆಲ್ರೆಡಿ ಪ್ರಿಪರೇಷನ್ ಭರ್ಜರಿಯಾಗಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. KKR ಟೀಮ್ ಅಲ್ಲಿ ನಿನ್ನೆ ಫಿನ್ ಅಲೆನ್ ಸೆನ್ಸೇಷನಲ್ ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಈ ಒಂದು ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಡೆಫಿನೆಟ್ ಆಗಿ KKR ಮ್ಯಾನೇಜ್ಮೆಂಟ್ ಗೆ ಮತ್ತು KKR ಫ್ಯಾನ್ಸ್ ಗೆ ಒಂಥರ ಬೂಸ್ಟ್ ಕೊಟ್ಟಂಗ ಆಗಿರುತ್ತೆ. ನೋಡಮ್ಮ KKR ಸ್ಟಿಲ್ ಆ ಒಂದು
KKR ದವರ ಪ್ಲೇಯಿಂಗ್ 11 ಅಲ್ಲಿ 4 ಫಾರಿನ್ ಪ್ಲೇಯರ್ಸ್ ಯಾರಪ್ಪ ಅಂದ್ರೆ ಆಲ್ರೆಡಿ ಕನ್ಫರ್ಮ್ ಆಗಿದೆ. ಒಂದು ಫಿನ್ ಅಲಿಯನೋ, ಇನ್ನೊಂದು ಕ್ಯಾಮ್ರನ್ ಗ್ರೀನು, ಇನ್ನೊಂದು ಸುನಿಲ್ ನಾರಾಯಣ್, ಫೈನಲಿ ಮತೇಶ್ ಪತ್ರನ. ಸೊ ಈ ಒಂದು 4 ಫಾರಿನ್ ಪ್ಲೇಯರ್ಸ್ ಇಂದ KKR ಮ್ಯಾನೇಜ್ಮೆಂಟ್ ಆ ಒಂದು IPL 2026 ಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ SRH ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಪ್ಯಾಟ್ ಕಮಿನ್ಸ್ ಅವರು ಆಲ್ ಸೆಟ್ ಆ ಒಂದು ಮೆಗಾ ಬ್ಲಾಕ್ ಬಸ್ಟರ್ ಟೂರ್ನಮೆಂಟ್ T20 ವರ್ಲ್ಡ್ ಕಪ್ ಇಂದ ಔಟ್ ಆಗಿದ್ದಾರೆ. ಇಂಜುರಿ ಕನ್ಸರ್ನ್ ಅಥವಾ ಯಾವ ರೀಸನ್ ಗೊತ್ತಿಲ್ಲ, ಬಟ್ ಸ್ಟಿಲ್ ಸಾಕಷ್ಟು ಟೂರ್ನಮೆಂಟ್ ನ ಆಲ್ರೆಡಿ ಅವರು ಮಿಸ್ ಮಾಡಿದರೆ. ಡೈರೆಕ್ಟ್ ಈಗ ಪಾರ್ಟಿಸಿಪೇಷನ್ ಮಾಡೋದು ಅದು IPL 2026 ಗೊತ್ತಿಲ್ಲ ಯಾವ ರೀಸನ್ ಮೇಲೆ ಈ ಒಂದು T20 ವರ್ಲ್ಡ್ ಕಪ್ ನ ಮಿಸ್ ಮಾಡ್ತಿದ್ರೆ ಗೊತ್ತಿಲ್ಲ. ಅವರಿಗೆ ಇಂಜುರಿಯಿಂದ ರಿಕವರ್ ಆಗಿದ್ದಾರೆ, ಬಟ್ ಸ್ಟಿಲ್ ಯಾಕೆ ಗೊತ್ತಿಲ್ಲ. ನನ್ನ ಪ್ರಕಾರ IPL ನಲ್ಲಿ ಪಾರ್ಟಿಸಿಪೇಷನ್ ಮಾಡಲೇಬೇಕಂತೇಳಿ ಅವರು ಇಂತ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಟೂರ್ನಮೆಂಟ್ ನ ಬಿಡ್ತಾ ಇದ್ದಾರೆ. ಬಟ್ ನೋಡಮ್ಮ ಇಷ್ಟಕ್ಕೆ ಅವರು IPL 2026 ಆಡ್ತಾರ ಅಥವಾ ಇಲ್ಲ, ಅದು ಸಹ ಸ್ಟಿಲ್ ಡೌಟ್ ಇದೆ. ಯಾಕಂದ್ರೆ ಇಂತ ಒಂದು ಟೂರ್ನಮೆಂಟ್ ನ ಬಿಡ್ತಾ ಇದ್ರೆ ಅಂದ್ರೆ ಸ್ಟಿಲ್ ನಾವು ವೇಟ್ ಮಾಡ್ಬೇಕಾಗುತ್ತೆ. ಏನಾದ್ರು ಪ್ಯಾಟ್ ಕಮಿನ್ಸ್ ಅವರು ಆ ಒಂದು IPL 2026 ಮಿಸ್ ಮಾಡಿದ್ರೆ ಅವರ ಪ್ಲೇಸ್ ಅಲ್ಲಿ ಅಭಿಷೇಕ್ ಶರ್ಮಾ, ಟ್ರಾವಿಸ್ ಹೆಡ್ ಮತ್ತು ಹೆನ್ರಿಕ್ ಕ್ಲಾಸನ್ ಇದ್ದಾರೆ. ಯಾರಿಗೆ ಕ್ಯಾಪ್ಟನ್ಸಿ ಕೊಡ್ತಾರೆ ಅದು ವೆರಿ ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್. ಬಟ್ ಸ್ಟಿಲ್ ಅಷ್ಟಕ್ಕೆ ಹೋಗಲ್ಲ. ಡೆಫಿನೆಟ್ ಆಗಿ ಪ್ಯಾಟ್ ಕಮಿನ್ಸ್ ಅವರು ಆಡ್ತಾರೆ IPL 2026. ಬಟ್ ಸ್ಟಿಲ್ ಅವರು ಇಂಜುರಿಯಿಂದ ರಿಕವರ್ ಆದ್ರೂ T20 ವರ್ಲ್ಡ್ ಕಪ್ ಯಾಕೆ ಆಡ್ತಾ ಇಲ್ಲ, ಅದು ಬಿಗ್ಗೆಸ್ಟ್ ಕ್ವಶನ್ ಅಲ್ಲಿ. ಸೊ ನೀವೇಂತರ ಇಫ್ ಸಪೋಸ್ ಪ್ಯಾಟ್ ಕಮಿನ್ಸ್ ಅವರು IPL 2026 ಅಲ್ಲಿ ಪಾರ್ಟಿಸಿಪೇಷನ್ ಮಾಡ್ಲಪ್ಪ ಅಂದ್ರೆ ಅವರ ಪ್ಲೇಸ್ ಅಲ್ಲಿ ಯಾರು ಕ್ಯಾಪ್ಟನ್ಸಿ ಮಾಡಬೇಕು? ಟ್ರಾವಿಸ್ ಹೆಡ್, ಅಭಿಷೇಕ್ ಶರ್ಮನ ಅಥವಾ ಹೆನ್ರಿಕ್ ಕ್ಲಾಸನ? ಕಮೆಂಟ್ಸ್ ಮಾಡಿ. ಬಟ್ ಮೆಜಾರಿಟಿ ಆಫ್ ದ ಟೈಮ್ ಡೆಫಿನೆಟ್ ಆಗಿ ಪ್ಯಾಟ್ ಕಮಿನ್ಸ್ ಅವರು ಎಲ್ಲಿಗೆ ಹೋಗಲ್ಲ, IPL ಆಡ್ತಾರೆ. ಯಾಕಂದ್ರೆ ದುಡ್ಡೇ ದೊಡ್ಡಪ್ಪ. ಡೆಫಿನೆಟ್ ಆಗಿ ಆಡ್ತಾರೆ IPL 2026. ಏನಾದ್ರು ಆಡಿಲ್ಲಪ್ಪ ಅಂದ್ರೆ ಅವಾಗ ಈ ಒಂದು ಪಾಯಿಂಟ್ ಬರುತ್ತೆ. ಏನಾಗ್ಲಿ ಪ್ರತಿಯೊಬ್ಬ IPL ಫ್ಯಾನ್ಸ್ ನೀವೇ ಕಮೆಂಟ್ಸ್ ಮಾಡಿ. ಇಫ್ ಸಪೋಸ್ ಪ್ಯಾಟ್ ಕಮಿನ್ಸ್ ಅವರು IPL ಆಡಿಲ್ಲಪ್ಪ ಅಂದ್ರೆ ಅವರ ಪ್ಲೇಸ್ ಯಾರು ಕ್ಯಾಪ್ಟನ್ಸಿ ಮಾಡಬೇಕು? ಕಮೆಂಟ್ಸ್ ಬೇಗ ಮಾಡಿ. ಇದು ಸದ್ದಿರುವಂತಹ ಅಪ್ಡೇಟ್ಸ್. ಈ ಒಂದು ಅಪ್ಡೇಟ್ಸ್ ಅಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ಸ್ ಮಾಡಿ, ನಿಮ್ಮೆಲ್ಲ ಕಮೆಂಟ್ಸ್ಗೆ ಆನ್ಸರ್ ಮಾಡ್ತೀನಿ. ಸೊ ಸಾಕಷ್ಟು ಅಪ್ಡೇಟ್ಸ್ ಬರ್ತಾ ಇವೆ. ಆದ್ರೆ ಸಾಕಷ್ಟು IPL ಫ್ಯಾನ್ಸ್ ಇದ್ರಂತಹ ಒಂದೇ ಒಂದು ಕ್ವಶನ್, ಯಾವಾಗ IPL 2026 ಶೆಡ್ಯೂಲ್ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತೇಳಿ. ಆಕ್ಚುಲಿ ರಿಪೋರ್ಟ್ ನ ಪ್ರಕಾರ ನಿನ್ನೆ ಅಥವಾ ಇವತ್ತು ಆ ಒಂದು ಶೆಡ್ಯೂಲ್ ಬರಬೇಕಾಗಿತ್ತು. ಯಾಕಂದ್ರೆ ಈ ವೀಕೆಂಡ್ ಶೆಡ್ಯೂಲ್ ಬರುತ್ತೆ ಅಂತೇಳಿ ಅಪ್ಡೇಟ್ ಇದ್ದು, ಬಟ್ ಸ್ಟಿಲ್ ನಮಗೆ ಅಪ್ಡೇಟ್ ಸಿಕ್ಕಿಲ್ಲ. ಸೊ ಮೇ ಬಿ ಬರಬಹುದು, ಕಾಯ್ದಿರಿ. ಮೇ ಬಿ ಫೆಬ್ರವರಿ ಫಸ್ಟ್ ವೀಕ್ ಅಂದ್ರೆ ಬರುತ್ತೆ. ಈ ಒಂದು ವೀಕ್ ಅಲ್ಲಿ ಬರುವಂತಹ ಚಾನ್ಸ್ ಇದೆ. ಅದು ಯಾವಾಗ ಬಂದ್ರು ನಾನೇ ಫಾಸ್ಟ್ ಆಗಿ ನಿಮಗೆ ಅಪ್ಡೇಟ್ ನ ಕೊಡ್ತೀನಿ. ಸೊ ಟೆಲಿಗ್ರಾಮ್ ಗ್ರೂಪ್ಗೆ ಬೇಗ ಜಾಯ್ನ್ ಆಗಿ. ಅಲ್ಲಿ ಮಾತ್ರ IPL ನ ಪ್ರತಿಯೊಂದು ಅಪ್ಡೇಟ್ ಫಾಸ್ಟ್ ಆಗಿ ಶೇರ್ ಮಾಡ್ತೀನಿ. ಟೆಲಿಗ್ರಾಮ್ ಚಾನಲ್ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡ್ತೀನಿ, ಹೋಗಿ ಬೇಗ ಜಾಯ್ನ್ ಆಗಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.